ನಮಸ್ಕಾರ. ಸೈಬರ್ ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ ಸೈಬರ್ ಜಾಗೃತಿಯನ್ನು ಮೂಡಿಸೋದಕ್ಕೆ ಸೈಬರ್ ಜಾಗೃತಿ ಕುಟೀರ ಅಂತ ಹೇಳಿಬಿಟ್ಟು ನಾವು ಸಣ್ಣ ಸ್ಟಾಲನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಸೊ ಇದರಲ್ಲಿ ನಾವು ಇಷ್ಟನ್ನು ತಿಳಿಸ್ಕೊಡ್ತೀವಿ. ಒಂದು, ಸೈಬರ್ ಕ್ರೈಮ್ ಅಂದರೆ ಏನು, ಸೈಬರ್ ಕ್ರೈಮಲ್ಲಿ ಎಷ್ಟು ವಿಧ, ಸೈಬರ್ ಕ್ರೈಮನ್ನು ಮಾಡೋದಕ್ಕೆ ಫ್ರಾಡ್ ಸ್ಟಾರ್ಗೆ ಏನೇನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಮತ್ತು ಅದ್ರ ಜೊತೆಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಸೊ ಅವು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಮ್ಯೂಲ್ ಅಕೌಂಟ್ ಅಂದರೆ ಏನು, ಸೊ ಅದನ್ನು ಮಾಹಿತಿಯನ್ನು ಕಳುವು ಮಾಡಿ ಏನೆಲ್ಲ ಮಾಡ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು, ಸಾಮಾಜಿಕ ಮಾಧ್ಯಮಗಳಲ್ಲಾಗಿರ್ಬೋದು, ಇಂಟರ್ನೆಟ್ಟಲ್ಲಿ ಇರಬೇಕಾದ್ರೆ, ಆನ್ಲೈನಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳುವಂಥದ್ದು. ಇನ್ ಕೇಸ್ ವಂಚನೆ ಆದರೆ ನಾವು ಯಾವ ರೀತಿ ಪೊಲೀಸ್ ಇಲಾಖೆಯ ಸಹಾಯವನ್ನು ತಗೋಬೇಕು ಅನ್ನುವಂಥದ್ದು. ಮತ್ತು ಯಾವುದೇ ಒಂದು ಅಶ್ಲೀಲ ಚಿತ್ರಗಳನ್ನು ಇನ್ನೊಂದನ್ನು ಯಾವ ರೀತಿ ಪ್ರಸರಿಸ್ತಾರೆ, ನಮ್ಮ ಖಾಸಗಿ ಮಾಹಿತಿಯನ್ನು, ಖಾಸಗಿ ಫೋಟೋಸನ್ನು ಯಾವ ರೀತಿ ಅದನ್ನು ಅವರು ಕ್ಯಾಪ್ಚರ್ ಮಾಡಿಕೊಂಡು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅದರಿಂದ ನಾವು ಹೇಗೆ ದೂರ ಇರಬೇಕು ಅನ್ನುವಂಥ ಒಟ್ಟಾರೆ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದನೇದು ಸೈಬರ್ ಕ್ರೈಮ್ ಎಂದರೆ ಏನು ಅನ್ನುವಂಥ ಅಲ್ಲಿಂದ ವಿಚಾರದಿಂದಲೇ ನಾವು ಶುರು ಮಾಡ್ತೀವಿ. ಸೊ ಸೈಬರ್ ಕ್ರೈಮ್ ಅಂದರೆ ಏನಪ್ಪ ಅಂದರೆ ಒಂದು ವಿದ್ಯುನ್ಮಾನ ಸಾಧನಗಳು ಅಂತ ಹೇಳಿ. ವಿದ್ಯುನ್ಮಾನ ಸಾಧನಗಳು ನಾವು ಇಲ್ಲೇನು ಬುಕ್ಕಿಶ್ ಡೆಫಿನೇಷನ್ ಹೇಳೋದಿಲ್ಲ. ಸೊ ಸಿಂಪಲ್ಲಾಗಿ ಲೇಮೆನ್ಗೆ, ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಸೊ ಇದನ್ನು ಕೋರ್ಸನ್ನು ಡಿಸೈನ್ ಮಾಡಿದ್ದಿದೆ. ಸೊ ವಿದ್ಯುನ್ಮಾನ ಸಾಧನಗಳು ಅಂದರೆ ಇಷ್ಟು ಸಿಂಪಲ್. ಒಂದು, ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಹೇಳ್ತಾರೆ. ಒಂದು ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು. ಸೊ ಇವನ್ನೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಹೇಳಿ ಕರೀತಾರೆ. ಈ ಎಲೆಕ್ಟ್ರಾನಿಕ್ ಡಿವೈಸಸ್ಗೆ ಇಂಟರ್ನೆಟ್, ಅಂತರ್ಜಾಲವನ್ನು ಜೋಡಿಸಿ, ಅಂತರ್ಜಾಲದಿಂದ ಸಹಾಯದಿಂದ ಈ ವಿದ್ಯುನ್ಮಾನ ಸಾಧನಗಳು ಜಾಲದ ಸಹಾಯದಿಂದ, ಇಂಟರ್ನೆಟ್ನ ಸಹಾಯದಿಂದ ಮಾಡ್ತಕ್ಕಂತಹ ಕಾನೂನು ಬಾಹಿರ ಕೃತ್ಯಗಳನ್ನು ನಾವು ಸೈಬರ್ ಕ್ರೈಮ್ಸ್ ಅಂತ ಹೇಳಿ ಕರೀತಾರೆ. ಸೊ ಸೈಬರ್ ಕ್ರೈಮ್ಸಲ್ಲಿ ಎಷ್ಟು ವಿಧ ಅನ್ನೋ ವಿಚಾರ ಬರ್ತದೆ. ಸೈಬರ್ ಕ್ರೈಮ್ಸಲ್ಲಿ ಒಂದು, ಆರ್ಥಿಕ ವಂಚನೆಗಳು, ಫೈನಾನ್ಷಿಯಲ್ ಫ್ರಾಡ್ಸ್. ಎರಡನೇದು, ಆರ್ಥಿಕವಲ್ಲದ ಅಪರಾಧಗಳು. ಎರಡು ಭಾಗ, ಫೈನಾನ್ಷಿಯಲ್ ಫ್ರಾಡ್ಸ್, ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ ಎರಡು ವಿಧ. ಫೈನಾನ್ಷಿಯಲ್ ಫ್ರಾಡ್ಸ್ ಅಂದರೆ ಏನಂದರೆ ಎಲ್ಲಿ ಈ ಸಂವಹನ ಸಾಧನಗಳನ್ನು ಮತ್ತು ಕಂಪ್ಯೂಟರ್ಗಳನ್ನು ಮತ್ತು ಇಂಟರ್ನೆಟ್ಟನ್ನು ಬಳಸಿಕೊಂಡು ಆರ್ಥಿಕ ವಂಚನೆ, ಹಣಕಾಸಿನ ವಂಚನೆಯನ್ನು ಮಾಡಿದ್ರೆ ಅವನ್ನ ನಾವು ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ ಹೇಳಿ ಕರೀತೇವೆ. ಎಲ್ಲಿ ಹಣವನ್ನು ಮೋಸ ಮಾಡೋದಿಲ್ಲ, ಬರೀ ಬೆದರಿಕೆ, ಅದೇ ಚೈಲ್ಡ್ ಪೋರ್ನೋಗ್ರಫಿ, ಅಶ್ಲೀಲ ಚಿತ್ರಗಳನ್ನು ರವಾನಿಸೋದು, ಇಂಥ ಅಪರಾಧಗಳನ್ನು ಮಾಡಿದಾಗ ಸೊ ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತೇಳಿ ಕರೀತೇವೆ. ಸೊ ಒಂದು, ಸೈಬರ್ ಫ್ರಾಡನ್ನು ಮಾಡಬೇಕು ಅಂತ ವಂಚಕರಿಗೆ ಏನೇನು ಅವಶ್ಯಕತೆ ಇರುತ್ತೆ ಅನ್ನೋ ವಿಚಾರ. ಒಂದನೇದು, ನಮ್ಮ ಖಾಸಗಿ ಮಾಹಿತಿ ಅಂದರೆ ನಮಗೆ ಮಾತ್ರ ಗೊತ್ತಿರಬೇಕು, ಅಥವಾ ಸಂಬಂಧಪಟ್ಟ ಸರ್ಕಾರದ ಪ್ರಾಧಿಕಾರಕ್ಕೆ ಮಾತ್ರ ನಾವು ಕೊಡಬೇಕು. ಅದನ್ನು ಬಿಟ್ಟು ಎಲ್ಲಂದ್ರಲ್ಲೇ ಅಧಿಕೃತವಲ್ಲದ ವ್ಯಕ್ತಿಗಳಿಗೆ, ಅರ್ಥ ಆಯ್ತಲ್ಲ, ಅಧಿಕೃತ ವ್ಯಕ್ತಿಗಳಿಗೆ ಮಾತ್ರ ನಾವು ಕೊಡಬೇಕು. ಅನಧಿಕೃತ ವ್ಯಕ್ತಿಗಳಿಗೆ, ಫ್ರಾಡ್ಸ್ಟರ್ಗಳಿಗೆ ನಾವು ಏನು ಮಾಹಿತಿಯನ್ನು ಶೇರ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂಥ ಮಾಹಿತಿ ನಮಗೆ ಗೊತ್ತಿರಬೇಕು. ನಮ್ಮ ಅಪ್ರೋಪ್ರಿಯೇಟ್ ಅಥಾರಿಟಿ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಬೇರೆಯವರಿಗೆ ಗೊತ್ತಾದರೆ ವಂಚನೆ ಆಗುವ ಸಾಧ್ಯತೆ ಇರತಕ್ಕಂತಹ ಸೂಕ್ಷ್ಮವಾದಂತಹ ಮಾಹಿತಿಯನ್ನು ನಾವು ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಕರೀತೀವಿ. ಎರಡನೇದು, ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಜೊತೆ ವ್ಯವಹರಿಸೋದಕ್ಕೆ, ನಮ್ಮ ಜೊತೆ ನಮ್ಮ ಸೂಕ್ಷ್ಮ, ನಮ್ಮ ಬೇಕು ಬೇಡುಗಳು, ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಆ ಎಲ್ಲ ಮಾಹಿತಿ ಅವರಿಗೆ ಇರಬೇಕು, ನಮ್ಮನ್ನು ಫ್ರಾಡ್ ಮಾಡಬೇಕು ಅಂತ. ಎರಡನೇದು, ಸಂವಹನ ಮಾಧ್ಯಮ. ಅವನು ಖಾಸಗಿ ಮಾಹಿತಿಯನ್ನು ತೊಗೊಂಡಿದ್ದಾನೆ, ಅದು ತೊಗೊಂಡು ನಮ್ಮ ಬಗ್ಗೆ, ನಮ್ಮ ವೀಕ್ನೆಸ್ಸು, ನಮ್ಮ ಪ್ಲಸ್ಗಳನ್ನ ತಿಳ್ಕೊಂಡು ಏನು ಮಾಡ್ತಾನೆ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಮೀಡಿಯಮ್ ಬೇಕು. ಸೊ ಇಟ್ ಮೇ ಬಿ ಫೋನ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಸ್ಕೈಪ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯಾವುದೋ ಒಂದ್ರ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಮಾಧ್ಯಮ ಬೇಕಾಗುತ್ತೆ. ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ತೀವಿ ನಾವು. ಯಾವ್ದು ಜಾಸ್ತಿ ಬಳಸ್ತೀವಿ, ಯಾವುದು ಫೆಮಿಲಿಯರ್ ಇರ್ತೀವಿ ಅದನ್ನೇ ಒಂದು ಬಳಸ್ತೀವಿ. ಎರಡನೇ, ನೆಕ್ಸ್ಟ್, ಹೇಸರಗತಿ
ಹೇಸರಗತ್ತೆ ಖಾತೆಗಳು ಅಂತ ಹೇಳಿದೆ. ಈ ರೀತಿ ಖಾಸಗಿ ಮಾಹಿತಿ ಮತ್ತು ಸಂವಹನ ಮಾಧ್ಯಮವನ್ನು ಬಳಸ್ಕೊಂಡು ನಮ್ಮನ್ನು ವಂಚನೆ ಮಾಡಿದ ಮೇಲೆ ದುಡ್ಡು ಹಾಕಿಸ್ಕೊಳ್ಳೋದಕ್ಕೆ ಅಕೌಂಟ್ಗಳು ಬೇಕಾಗ್ತದೆ. ಆ ಅಕೌಂಟ್ಗಳು ನಾವು ಮ್ಯೂಲ್ ಅಕೌಂಟ್ಸ್ ಅಂತ ಹೇಳ್ತೀವಿ, ಹೇಸರಗತ್ತೆ ಅಕೌಂಟ್ಗಳು. ಸೊ ಇದನ್ನು ಇನ್ ಡೀಟೇಲ್ ಆಗಿ ಸಂವಹನ ಮಾಹಿತಿ, ಖಾಸಗಿ ಮಾಹಿತಿ ಅಂದರೆ ಏನು, ಸಂವಹನ ಮಾಧ್ಯಮ ಅಂದರೆ ಏನು, ಹೇಸರಗತ್ತೆ ಖಾತೆಗಳು ಅಂದರೆ ಏನು ಅನ್ನೋದನ್ನು ಮುಂದೆ ಹೇಳ್ತಾ ಮುಂದೆ ಇಲ್ಲಿ ಬನ್ನಿ, ನೆಕ್ಸ್ಟ್ ಬನ್ನಿ, ಖಾಸಗಿ ಮಾಹಿತಿ ಬಗ್ಗೆ